ಅದೃಷ್ಟ ಅಂದ್ರೆ ನಿಂದೆ ಕಣ. ಕೊನೆಗೂ ಇಷ್ಟಪಟ್ಟು ಹುಡುಗಿನೇ ಮದುವೆ ಆಗ್ತಿದೆಯಲ್ಲ. ಸರಿ ಮೋಹನ್, ನಾನೇನು ಬರ್ತೀನಿ. ಇದೇನು ಇಷ್ಟು ಬೇಗ? ಇನ್ನು ಬಹಳ ಕಡೆ ಪತ್ರಿಕೆ ಕೊಡೋದಿದೆ. ಸೇವ್. ಮರಿದೆ ಬಾ. ಓಕೆ, ಸೇವ್. ಗುಂಡಣ್ಣ, ಏನ್ ನೋಡ್ತಾ ಇದ್ದೀರಿ? ಬನ್ನಿ ಬೇಗ. ನೀವು ನಡೀಲಿಕ್ಕೆ ಯಜಮಾನ್ರೆ, ಒಂದ್ ಸಣ್ಣ ಕೆಲಸ ಇದೆ, ಅದನ್ನು ಮುಗಿಸ್ಕೊಳ್ಳಿ ಹಾಗೆ ಬಿಡ್ತೀರಿ. ಬಾಯ್. ಚದುವೆಯ ನೋಟ ಚೆನ್ನ, ಒಲವಿನ ಮಾತೆ ನಿನ್ನ, ಮನೆಗೆ ಹೋಗದಿನ ತನ ತಾನ ನನ್ನ, ನಿನ್ನ ರೂಪು ಚೆನ್ನ ಚೆನ್ನ. ನಾನು ಕಡೋ ಭಟ್ಟ. ಅಯ್ಯೋ, ದಾಂಡಿಗೆ ಮುಂದೆ ಇದೆ ದಿಷ್ಟಿ ಕುಂಬಳಕಾಯಿ ನೋಡಿ ಯಾರಾದ್ರೂ ಹೆದರ್ಕೊಳ್ತಾರೇನೋ. ಇದನ್ನ ಯಾಕೆ ತಂದ್ರಿ? ತಗೊಂಡೋಗ್ರಿ, ಆ ಮನೆ ಮುಂದೆ ಕಟ್ಟಿ ಹೋಗ್ರಿ. ಮನೆ ಮುಂದೆ ಕಟ್ಟಿದ್ದನ್ನೇ ಕತ್ತರಿಸ್ಕೊಂಡು ಬಂದೆ. ಯಾಕೆ? ಚೆನ್ನಾಗಿ ತೊಳೆದು ಕೊಚ್ಚಿ ಹುಳಿ ಮಾಡ್ಕೊಂಡು ತಿನ್ನೋಕೆ. ಈ ದಿಷ್ಟಿ ಕುಂಬಳಕಾಯಿ ತಿಂದ್ರೆ ಹೊಟ್ಟೆ ತಿರ್ನಾಗತ್ತೀರಿ. ಭಟ್ಟ, ತಿನ್ನೋ ಪದಾರ್ಥನ ಯಾವೊಂದ್ ದಂಡ ಮಾಡ್ತಾನೋ ಅವನು ದೇಶ ದ್ರೋಹಿ ಕಣವು. ತಿನ್ನಬಾರ್ದೇ ತಿಂದ್ರೆ ಪಿಶಾಚಿ ಆಗ್ತಾನಂತೆ. ಈಗಿರೋ ಹೊಟ್ಟೆ ಹಸುವಿಗೆ ಆ ಪಿಶಾಚಿನೇ ಕೋಸಂಬರಿ ಮಾಡ್ಕೊಡುವ ಹಾಗೆ ತಿಂದಾಕ್ಬಿಡ್ತೀವಿ. ಓ, ನೀವು ನೋಡೋ ನೋಟ ನೋಡ್ತಂದ್ರೆ ನನ್ನನ್ನೇ ತಿಂದು ಹಾಕ್ಬಿಡ್ತೀರಿ ಅಂತ ಕಾಣುತ್ತೆ. ತಗೊಂಡೋಗಿ ತಿಂದು ಜಾಗ ಖಾಲಿ ಮಾಡಿ. ಈರುಳ್ಳಿ ಬಜ್ಜಿ ಭಟ್ಟ, ಎಷ್ಟೊಂದು ಎಣ್ಣೆ ವೇಸ್ಟ್ ಮಾಡಿದೀಯೋ ನೋಡಿ. ನನಗೆ ಬರ್ತಾ ಇರೋ ಕೋಪದಲ್ಲಿ ಆ ಕಾದ ತಲೆ ಸೋಲ್ಬಿಡ್ತೀನಿ. ಚಿಕ್ಕ ಸರಿ, ನೀರ್ ತಗೊಂಡು ಬಾ. ರೆಡಿನಾ? ಎಲ್ಲ ಹೊರಡೋಣ. ಗುಂಡಣ್ಣ, ಗುಂಡಣ್ಣ, ಎಲ್ರಿ ಗುಂಡಣ್ಣ? ಅವರು ಒಂದ್ ಟ್ರಿಪ್ ಸಾಮಾನೆಲ್ಲ ಸಾಗಿಸ್ತಾ ಇದ್ದಾರೆ. ಬೇಬೆ ಸಾಕ್ಷಿ ಹೊತ್ತಾಯ್ತು. ಬಂದೆ ಅಪ್ಪ. ಬಂದ್ಬಿಟ್ಟೆ. ರಾಹು ಕಾಲ ಬಂದ್ಬಿಡುತ್ತೆ, ಬೇಗ ಬಾರಯ್ಯ. ನಮಸ್ಕಾರ. ಹೋಯ್ತು ಬನ್ನಿ, ದೇವರೊಳಗೆ ಮಾಡ್ಲಿ. ರೀ ಗೌರಮ್ಮ, ಸ್ವಲ್ಪ ಬೇಗ ರೆಡಿ ಮಾಡಿ, ಮೆರವಣಿಗೆ ಬರ್ತಾ ಇದೆ. ಏನಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ? ಸ್ವಲ್ಪ ಓಡಾಡು.
ಏನಾಯ್ತೇನಪ್ಪ? ಇಲ್ಲಪ್ಪ ಏನೂ ಆಗ್ಲಿಲ್ಲ. ಎಂಥ ಅಪಶಕುನವಾಗೋಯ್ತು. ಏನೋ ವಾದ್ಯಗಳ ಶಬ್ದಕ್ಕೆ ಬೆದರಿಯ ಎಮ್ಮೆ ನುಗ್ಬಿಡ್ತು ಅಷ್ಟೇ. ಅದಕ್ಕೆಲ್ಲ ಅಪಶಕುನ ಅಂತಿರಲ್ಲ. ನಡಿ ನಡಿ, ಬನ್ನಿ ಬನ್ನಿ. ಯೋಚನೆ ಮಾಡ್ತಾ ಇದ್ರೆ ಮುಹೂರ್ತ ನೀರು ಹೋಗುತ್ತೆ. ತಾಳಿ ಕೊಡಿ ಶಾಸ್ತ್ರಿಗಳೇ. ರೀ ಬನ್ನಿ ಬನ್ನಿ, ಬನ್ರಿ ಇಲ್ಲಿ. ಗಾಯತ್ರಿ ನೋಡಿದ್ರ? ರೂಮ್ ನಲ್ಲಿ ಇರ್ಬೇಕಲ್ಲ. ಎಲ್ಲಾ ಕಡೆ ನೋಡಿಯತು, ಎಲ್ಲೂ ಇಲ್ಲ. ಸರಿಯಾಗಿ ನೋಡೆ, ಮೊದಲೇ ಅವಳು ಮನಸ್ಸು ಸರಿಯಾಗಿಲ್ಲ. ಅಯ್ಯೋ, ಗಾಬರಿ ಆಗ್ಬೇಡಿ, ನನ್ ಗೊತ್ತ ಅವಳು ಎಲ್ಲಿದ್ದಾಳೆ ಅಂತ. ಇಲ್ಲೇ ಇರಿ, ನಾನು ಅವಳನ್ನು ಕರ್ಕೊಂಡು ಬರ್ತೇನೆ. ಆಗ್ತಿರೋ ಅಪಶಕನೆಲ್ಲ ನೋಡಿದ್ರೆ ನನಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ತಪ್ಪೇನಾದ್ರೂ ನಡೆದಿದ್ರೆ ನನಗೆ ಶಿಕ್ಷೆ ಕೊಡು. ನನ್ ಕೃಷ್ಣನ್ ಮಾತ್ರ ಏನು ಮಾಡ್ಬೇಡ. ಗೊತ್ತು ನೀನ್ ಇಲ್ಲೇ ಇರ್ತೀನಿ. ಅಯ್ಯೋ ಮಂಕಿ, ಏನಾಯ್ತು? ಕೃಷ್ಣ ತಾಳಿ ಕಟ್ಟುವಾಗ ಎಂತ ಅಪಶಕನ ಆಗೋಯ್ತಲ್ಲ. ಅಯ್ಯೋ ಗಾಯತ್ರಿ, ಬೆಕ್ಕು ಅಡ್ಡ ಬಂತು, ಎಮ್ಮೆ ಓಡ್ ಬಂತು, ಹಲ್ಲಿ ಲೊಚ್ಚಿಬಿಡ್ತು ಅಂತ ಶಕುನ ನೋಡ್ತಾ ಕೂತ್ಕೊಳ್ಳೋ ಕಾಲ ಹೋಯ್ತು. ಈಗ ಪ್ರಪಂಚ ಎಷ್ಟೋ ಬದಲಾಗಿದೆ. ಪ್ರಪಂಚ ಬದಲಾಯಿಸಿದೆ ಅನ್ ಮಾತ್ರಕ್ಕೆ ಹುಟ್ಟು, ಹಸಿವು, ಸಾವು, ನಿದ್ದೆ ಎಲ್ಲ ಬದಲಾಯಿಸೋಯ್ತೇನೋ? ಇದ್ದಾಗೆ ತಾನೇ ಇದೆ. ಇದ್ದಾಗೆ ಇದೆ. ಅದಕ್ಕೆ ಈಗಲೂ ಜನ ಕಲ್ಲಿಗೆ, ಮಣ್ಣಿಗೆ, ಮರಕ್ಕೆ ಕೈ ಮುಗಿತಾ ಬಿಡ್ತು ಅನಿ. ದೇವ್ರನ್ನ ಕಲ್ಲು ಅಂದ್ರೆ ಒಳ್ಳೇದಾಗಲ್ಲ. ಆದ್ರೆ ಗಾಯತ್ರಿ, ಒಳ್ಳೇದು ಮಾಡೋದು ಕೆಟ್ಟದ್ ಮಾಡೋದು ದೇವರಲ್ಲ. ನಾವು ಒಳ್ಳೆಯವರಾದ್ರೆ ನಮಗೆ ಒಳ್ಳೇದೇ ಆಗುತ್ತೆ. ಇದರಲ್ಲಿ ದೇವ್ರ ಕೈವಾಡ ಏನು ಇಲ್ಲ ಅಂತೀರಾ? ದೇವರೇ ಇಲ್ಲ ಅಂದ್ಮೇಲೆ ಕೈವಾಡ ಎಲ್ಲಿರುತ್ತೆ? ದೇವರು ತಿಂಡ್ರು ಎಲ್ಲ ಮನುಷ್ಯನ ಕಲ್ಪನೆ ಅಷ್ಟೇ. ನಿಮಗೀಗ ಏನಾಗಿದೆ? ಯಾಕೀಗ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಯಾವಾಗ್ಲೂ ನಾನು ಮಾತಾಡೋದೇ ಹೀಗೆ. ನನಗೆ ಕಣ್ಣಿಗೆ ಕಾಣೋದ್ರಲ್ಲಿ ನಂಬಿಕೆ ಹೊರತು ಕಾಣದೇ ಇರೋ ವಸ್ತುನಲ್ಲ. ಈಗ ನಾನ್ ನಿಜ, ನೀನ್ ನಿಜ, ನಾವಿಬ್ರು ಹರಟೆ ಹೊಡೆಯೋದು ನಿಜ, ಈ ಗುಡಿ ನಿಜ. ಈ ಗುಡಿ ನಿಜ ಅಂದ್ರೆ ಇಲ್ಲಿರೋ ದೇವ್ರ ನಿಜ ಅಲ್ವಾ? ಅದು ಮಾತ್ರ ಬರೀ ಭ್ರಮೆ ಅಷ್ಟೇ. ಅದು ಹೇಗೆ ಭ್ರಮೆ ಆಗುತ್ತೆ? ನೋಡು ಗಾಯತ್ರಿ, ನನ್ನ ನಂಬಿಕೆಯನ್ನು ಬದಲಾಯಿಸೋಕೆ ಹೇಗೆ ಸಾಧ್ಯವಿಲ್ವೋ ಹಾಗೆ ನಿನ್ನ ಭಾವನೆ ತಪ್ಪು ಅಂತ ತಿದ್ದೋಕ್ಕೂ ಸಾಧ್ಯವಿಲ್ಲ. ನೀನು ದೇವಸ್ಥಾನಕ್ಕೆ ಹೋಗು, ನಿತ್ಯ 10 ಸಲ ಕೈ ಮುಗಿ, ನಂದೇನು ಆಕ್ಷೇಪಣೆ ಇಲ್ಲ. ಈಗ ಮನೇಲಿ ಅತ್ತೆ ಕಾಯ್ತಿದ್ದಾರೆ, ನಡೆ ಹೋಗೋಣ. ಗಾಯತ್ರಿ ಎಲ್ಗೋಗಿದ್ಯಮ್ಮ? ದೇವಸ್ಥಾನದಲ್ಲಿದ್ರು. ಅಣ್ಣ, ಏನಮ್ಮ? ನನಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ಮುಂದೆ ನಡಿಬೇಕಾದ ಎಲ್ಲಾ ಕಾರ್ಯನು ನಿನ್ ಮನೇಲೆ ನಡೆಸಿದ್ರೆ ಒಳ್ಳೇದು ಅಂತ ಕಾಣುತ್ತೆ. ನಿನ್ನ ಮನೆ ಏನು, ನನ್ನ ಮನೆ ಏನಮ್ಮ? ನೀ ಎಲ್ಲಿ ಮಾಡಿದ್ರು ನನಗೆ ಸಂತೋಷವೇ. ಸರಿ ಅಣ್ಣ. ಇರು, ಅಷ್ಟೊಂದು ಅವಸರ ಪಟ್ರೆ ಹೇಗೆ? ಮೊದ್ಲು ನಿನ್ ಗಂಡನ ಹೆಸರು ಹೇಳಿ, ಆಮೇಲೆ ಒಳಗಡೆ ಹೋಗು. ಹೇಳಿ, ಹೇಳ್ಬಿಡೆ ಬೇಗ. ಹೇಳೆ, ದಿನಕ್ಕೆ 100 ಸಲ ಕುಂತಿದ್ದೆ ಮನೆಯಲ್ಲಿ. ನೀವೇ ಮೊದ್ಲು ನಿಮ್ ಹೆಂಡತಿ ಹೆಸರು ಹೇಳ್ಬಿಡಿ. ನಾನೇ ಗಾಯತ್ರಿ. ಗಾಯತ್ರಿ ಪುಷ್ಪಾ ಅಂತ. ಸುಮ್ಮನೆ ಸೇರ್ನ ಬಲಗಾಲಲ್ಲಿ ಒತ್ತು ಒಳಗಮ್ಮ.
ಹೇಳ್ಕೊಳ ನಿಮ್ಮ ಅಯೋಗ್ಯತನ. ಯಾಕ್ರಿ ಆ ಹೂವು ಕೈ ಹಾಕಿದ್ರಿ? ಅನ್ಯಾಯವಾಗಿ ಹೂವೆಲ್ಲ ಮಂಚದ ಮೇಲೆ ಒಣಗಿ ಹೋಗುತ್ತಲ್ಲ ಅಂತ ಕಣೋ. ನಿಮ್ಮ ಕೊಳಕ್ಕೋ ಜಬಕ್ ತುರ್ಕೊಂಡ್ರೆ ಒಣಗೋದಿಲ್ವೇನೋ? ಅದಕ್ಕಿಂತ ಮುಂಚೆ ನಾನು ಸತಿ ಶಿರೋಮಣಿ ತಲೆ ಮುಡಿಸ್ಬಿಟ್ಟಿರ್ತೀನಲ್ಲ. ಯಾಕೆ ಮಲ್ಲಿಗೆ ಯಾವ ಮುಡಿಸ್ತಾ ಇದ್ರೆ ನಿಲ್ಲಲ್ಲ ಅಂತ ನಿಮ್ ಹೆಂಡತಿ ತಲೆ ನಿನ್ ತಲೆ. ನಾನು ರಸಿಕ ಕಣೋ, ನಾನು ರಸಿಕ ಕಣೋ. ತಬ್ಕೊಂಡ ಆಗ್ಲೆಲ್ಲ ಮೈಸೂರು ಮಲ್ಲಿಗೆ ವಾಸನೆ ತಗೋತೀನಿ ಕಣೋ. ಹಾಗೆ ಹಾಗೆ ಓಹ್ ನೀನಾ? ನಿಮ್ಗೇನ್ ಬಂತ್ರಿ ಚಪಲ? ವಯಸ್ಸಾದ್ಮೇಲೆ ಕಣೋ ಚಪಲ. ನಿಮ್ ಹೆಂಡತಿ ಲಕ್ಷಣವಾಗಿದ್ರೆ ಇನ್ನು ಏನೇನ್ ಹಾಕಿದ್ರೋ ನೀವು? ಯಾಕೆ ಏನಾಗಿದ್ದಾಳೆ? ತುಪ್ಪದ ಅಂದಿನ ಹಿಂಗೆ ಸೀರಾ ಹುಡುಕ್ತಾಗಿದ್ದಾಗಿದ್ದಾಳೆ. ಏನಂತೆ ನಿಂದು?